ನೋಡಿ ನನ್ನ ಫ್ರೆಂಡ್ ಮಗಂದು ಇವತ್ತು ಅರಿಶಿನ ಶಾಸ್ತ್ರ, ಅದಕ್ಕೆ ಅರ್ಜೆಂಟಾಗಿ ಬಾ ಅಂತ ಕರೆದ್ರು ಹೋಗ್ತಾ ಇದ್ದೀನಿ. ಸರ್ಸ ಆಡೇಳಮ್ಮ ಹಸಿರು ಗಾಜಿನ ಬಳೆಗಳೇ ಹೇಳು. ನೀನು ಹೇಳೋ ನಾವು ಕೇಳ್ತೀವಿ, ನಾವು ಹೇಳೋದು ಇದೀವ. ನೋಡ್ರಪ್ಪ, ನಮ್ಮ ಚೇತು ಮದ್ವೆ ಇತ್ತು, ಹಸಿರು ಗಾಜಿನ ಬಳೆ ತೊಟ್ಕೊಂತಾ ಇದ್ದೀವಿ. ತೊಟ್ಕೊಳ್ಳೋದಲ್ಲ, ಬರಬೇಕು. ಬರ್ತೀವಿ ಕಣಮ್ಮ, ಅದಕ್ಕೆ ಬಿಟ್ಟು ಹೋಗ್ಬೇಡ್ರಿ, ಬರ್ತೀವಿ 6 ಗಂಟೆಗೆಲ್ಲ ಬಂದ್ಬಿಟ್ರಿ. ಬೆಳಗ್ಗೆ 6 ಗಂಟೆಗೆ ಎಲ್ಲರೂ ಒಂಚೂರು, ಬೆಳಗ್ಗೆ 6 ಗಂಟೆಗೆ, ಸಂಜೆ 6 ಗಂಟೆಗಲ್ಲ. ನೋಡಿ ಅರಿಶಿನ ಶಾಸ್ತ್ರಕ್ಕೆ ಬಂದೆ, ಬಳೆ ತೊಟ್ಕೊಂಡಿದ್ದೀನಿ. ಹಸಿರು ಗಾಜಿನ ಬಳೆ, ಕಪ್ಪು ದೃಷ್ಟಿ ಬಳೆ ಎಲ್ಲ ತೊಡ್ಸಿದ್ದಾರೆ. ತುಂಬ ಇಷ್ಟ ಆಯಿತು ನನಗೆ. ಬರೋ ವಾರ ಧರ್ಮಸ್ಥಳದಲ್ಲಿ ಮದುವೆ, ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ ಮದುವೆಗೆ. ಚೆನ್ನಾಗಿದೆಯಾ ಇಲ್ವಾ ಅಂತ ಕಮೆಂಟಲ್ಲಿ ಹೇಳಿ ನನಗೆ, ಆಯಿತಾ? ಡನ್. ಒಂದು ರೌಂಡ್ ಬಾ ಬೇಕಾದ್ರೆ. ನೋಡಿ ಎಲ್ಲರೂ ಹೆಣ್ಮಕ್ಳು ಹಸಿರು ಗಾಜಿನ ಬಳೆ ತೊಟ್ಕೊಂಡಿದ್ದೀವಿ. ಒಬ್ರಿಗಿಂತ ಒಬ್ರು ಕೈ ಚೆನ್ನಾಗಿದೆ. ಯಾರು ಉಂಗುರ ಹಾಕೊಂಡಿದ್ದಾರೆ ಬಿಚ್ಚ ನನಗೆ ಕೊಟ್ಬಿಡಿ. ಎಲ್ರದ್ದು ಮುಖ ಬರಲಿ, ಎಲ್ಲ ನನ್ನಂತ ಚೆನ್ನಾಗಿದ್ದೀವಿ. ಮಾಡೋ ಮದ್ವೆ ಗಂಡ ಕೈಲೇ ಕೊಟ್ಬಿಟ್ಟಿದ್ವಿ ನೋಡ್ರಿ, ನೀನೇ ಮಾಡೋದಕ್ಕೆ. ಮದ್ವೆನೂ ನೀನೇ ಮಾಡ್ಬೇಕು ಕಲ್ವಾ, ಮದ್ವೆನೂ ನೀನೇ ಮಾಡ್ಬೇಕು. ನೋಡಿ ಧರ್ಮಸ್ಥಳದಲ್ಲಿ ಮದುವೆ, ನಮ್ಮ ಚೇತನ್ ಅಂತ, ನಾವು ಚೇತು ಅಂತ ಕರಿತೀವಿ. ಬೆಳಗ್ಗೆ 6 ಗಂಟೆ. ಜನಾರ್ದನ್ ಅವನ ಹೆಸರು, ಅವನ ಹೆಸರು ಜನಾರ್ದನ್ ಅಂತೆ. ನಮ್ಗೆ ಗೊತ್ತೇ ಇರಲಿಲ್ಲ, ನಮ್ಗೆ ಇಷ್ಟರವರೆಗೂ. ಪೆಟ್ ನೇಮ್ ಚೇತನ್ ಅಂತೆ. ಬೆಳಗ್ಗೆ ನೋಡಿ 6 ಗಂಟೆಗೆ ಅಂದರು. ನಾನೇ ಫಸ್ಟ್ ಬಂದಿರೋದು. ಧರ್ಮಸ್ಥಳದಲ್ಲಿ ಮದುವೆ, ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಸುರ್ಕಾಯಿ ಕೊಟ್ಟೈತವೆ 9 ಗಂಟೆ ಮೇಲೆ ಆಗುತ್ತೆ ನೋಡಿ. ಈಗ ಬಸ್ ಸ್ಟಾರ್ಟ್ ಆಯಿತು, ಹೊರಟಿದ್ದೀವಿ. ಇವರೊಬ್ರು ಸಿಕ್ಕಿದ್ರು, ಪವಿತ್ರ ಅಂತೇಳಿ, ಒಂದು ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಇನ್ನು ಹೋಗೋಕೆ ಬಸ್ಸಲ್ಲಿ ಇರೋರ್ದೆಲ್ಲ ಮಾಡಿಸ್ತಾರೆ ಅಂತ ಹೇಳಿದ್ದಾರೆ, ಮಾತು ಕೊಟ್ಟಿದ್ದಾರೆ ನನಗೆ, ಪ್ರಮಾಣ ಮಾಡಿದ್ದಾರೆ. ಮಾಡಿಸ್ತೀಯಲ್ಲಮ್ಮ, ಇಡೀ ಬಸ್ಸಲ್ಲಿ ಇರೋರ್ದೆಲ್ಲ ಸಬ್ಸ್ಕ್ರೈಬ್ ಮಾಡಿಸ್ತಾರಂತೆ. ಆಮೇಲೆ ಸಿಗ್ತಾ ಇರ್ತೀನಿ. ತಿಂಡಿಗೆ ನಿಲ್ಲಿಸಿದ್ರು. ತಿಂಡಿಗೆ ಪ್ಲೇಟ್ ಕೊಟ್ಟಿದ್ದಾರೆ, ಅಡಿಕೆ ಪಟ್ಟಿ. ದಯವಿಟ್ಟು ಯಾರು ಪ್ಲಾಸ್ಟಿಕ್ ಉಪಯೋಗಿಸ್ಬೇಡಿ. ನೋಡಿ ಅಡಿಕೆ ತಟ್ಟೆ ಕೊಟ್ಟಿದ್ದಾರೆ. ಕೇಸರಿ ಬಾತು, ಬಿಸಿ ಇಡ್ಲಿ, ಚಟ್ನಿ. ಮರಗಳನ್ನೆಲ್ಲ ನೋಡಿ ಹೇಗೆ ಕಡ್ದಾಕಿದ್ದಾರೆ. ತಿರ್ಗಾ ಮಳೆ ಇಲ್ಲ ಅಂತ ಅಂದರೆ, ಮರ ಎಲ್ಲ ಇದ್ರೇ ಅಲ್ವಾ ನಮಗೆ ಉಸಿರಾಡೋದಕ್ಕೆ, ಗಾಳಿ ಆಗಲಿ ಮಳೆ ಆಗಲಿ. ದಯವಿಟ್ಟು ಮರಗಳನ್ನ ಕಡಿಬೇಡಿ. ಹಾಸನದಲ್ಲಿ ನೋಡಿ ಊಟಕ್ಕಂತ ನಿಲ್ಲಿಸಿದ್ದಾರೆ. ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಈಗ ನೋಡಿ ಕೆರೆ ಹತ್ರ ಎಷ್ಟು ಚೆನ್ನಾಗಿದೆ ವಾತಾವರಣ ನೋಡಿ. ಎಲ್ಲ ಇಳಿತಾ ಇದ್ದೀವಿ, ಬಸ್ ಇಳಿತಾ ಇದ್ದೀವಿ ನೋಡಿ. ಅವ್ರು ಚೆನ್ನಾಗಿ ಬರ್ಬೇಕಂತೆ ನೋಡಿ. ಊಟಕ್ಕೆ ಇಳಿತಾ ಇದ್ದೀವಿ. ಯಾವ ಹೀರೋಯಿನು? ಇಳಿತಾ ಇರೋ ಹೀರೋಯಿನಾ? ಇದು ಹುಡುಗನಮ್ಮ, ನನ್ನ ಫ್ರೆಂಡು. ಊಟಕ್ಕೆ ಅಂತ ಇಳಿಸಿದ್ದಾರೆ. ಚೆನ್ನಾಗಿ ಕೆರೆ ಅಂದರೆ ಬಿಸಿಲಲ್ವಮ್ಮ. ಎಲ್ಲ ತಗೊಂಡು ಅಲ್ಲಿಂದನೇ ಅಡುಗೆ ಮಾಡ್ಕೊಂಡು ಬಂದುಬಿಟ್ಟಿದ್ರು. ಈಗ ಊಟಕ್ಕೆ ನಿಲ್ಲಿಸಿದ್ದಾರೆ. 2 ಗಂಟೆ ಹಾಸನದಲ್ಲಿ ನಿಲ್ಲಿಸಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ. ಹಾಯ್ ಫ್ರೆಂಡ್ಸ್ ಅಂತಿದ್ದಾರೆ ನೋಡಿ.
ಇವ್ರ ಮಗದ ಮದುವೆ ಇವರೇ ಕರ್ಕೊಂಡು ಬಂದಿರೋದು ನನ್ನ. ಥ್ಯಾಂಕ್ಸ್ ಹೇಳ್ಬೇಕಲ್ವ ನಮ್ಮ ಸರ್ಸನ್ಗೆ. ಥ್ಯಾಂಕ್ಸ್ ಸರ್ಸ. ಯಾಕಮ್ಮ ಬಂದಿರೋದಕ್ಕೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ ನೋಡಿ. ನಾವು ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಮಾಡ್ಕೊಳಕ್ಕೆ ಬಂದಿರೋದು. ನೋಡ್ರಿ ಊಟ ಮಾಡ್ತಿದ್ದಾನೆ ನಮ್ಮ ಹುಡುಗ. ಇಷ್ಟು ಅಡುಗೆ ಮಾಡಿಸಿದ್ದಾರೆ ನೋಡಿ. ಹಾಸನದಲ್ಲಿ ಒಂದು ಸಮುದಾಯ ಭವನದಲ್ಲಿ ಕರ್ಕೊಂಡು ಬಂದರು. ಶಿರಾಡಿ ಘಾಟ್ ಮುಗ್ದಿದ್ದ ಕೂಡಲೇ ಗುಂಡ್ಯ ಅಂತ ಸಿಗುತ್ತೆ ನೋಡಿ. ಇಲ್ಲಿ ಬಸ್ ನಿಲ್ಲಿಸಿದ್ರು. ಕಾಫಿ ಟೀ ಕುಡಿಯೋರು ಕುಡಿಬೋದು ಅಂಥೇಳಿ. ಟೀ ತುಂಬ ಚೆನ್ನಾಗಿ ಮಾಡಿಕೊಟ್ರಂತೆ. ಟೀ ಕುಡ್ದೋರೆಲ್ಲ ಹೇಳಿತ್ತು. ಸುಸ್ತಾಗೋಯ್ತು, ಸೆಕೆ, ಬಿಸಿಲು. ಏನೇನು ತಿಂಡಿ ಇದೆ ನೋಡಿ ನಮ್ಮ ಕಡೆದು. ಕಾಫಿ ಟೀ ಶಿರಾಡಿ ಘಾಟು ಮುಗ್ದಿದ್ದ ಕೂಡಲೇ ಸಿಗುತ್ತೆ ನೋಡಿ. ಎಳ್ಳು ತಗೊಳ್ಳೋಣ, ಚೆನ್ನಾಗಿರುತ್ತೆ. ನಮ್ಮ ಕಡೆ ಎಳ್ಳುಂಡೆ ಚೆನ್ನಾಗಿರುತ್ತೆ. ತಿಲಾ ಲಡ್ಡು ಎಷ್ಟಮ್ಮ ಇದು ಎಳ್ಳುಂಡೆ? 25 25 25 25 ತಗೊಳ್ಳಿ. ಇಲ್ಲ ಕಾಫಿ ಟೀ ಏನೂ ಇಲ್ಲ ಅಣ್ಣ, ಏನು ಅಭ್ಯಾಸ ಇಲ್ಲ. ಎಳ್ಳುಂಡೆ ತೊಗೊಂಡೆ ಅಷ್ಟೇ ನೋಡಿ. ಹುಡುಗನಪ್ಪ ಇವರು ಸುಸ್ತಾಗೋಗಿದ್ದಾರೆ. ಸೆಕೆಗೆ ಸುಸ್ತಾಗಿರೋದು, ಇನ್ನೇನಕ್ಕೂ ಅಲ್ಲ. ಇಲ್ಲಿ ಕೊಬ್ಬರಿ ಎಣ್ಣೆ ಎಲ್ಲ ಸಿಗುತ್ತೆ, ಪ್ಯೂರ್ ಕೊಬ್ಬರಿ ಎಣ್ಣೆ ಸಿಗುತ್ತೆ. ನಾನು ಈ ಕಡೆಯಿಂದನೇ ತರಿಸೋದು ನೋಡಿ. ಮಸಾಲೆ ಐಟಮ್ಗಳೆಲ್ಲ ನಮ್ಮ ಕಡೆ ಚೆನ್ನಾಗಿರುತ್ತೆ. ಏನೇ ಅಂತ ಹೇಳಕ್ಕೆ ಪುರ್ಸೋತಿಲ್ಲ. ಇನ್ನು ಬಸ್ಸು ನನ್ನ ಬಿಟ್ಟು ಹೊರಟೋಗ್ತಾರೆ. ಕಾಲು ನೋವು ಕೂತು ಕೂತು ಕೂತು. ಕಾಫಿ ಪುಡಿನೂ ಫೇಮಸ್ಸು. ಜೇನುತುಪ್ಪ, ಕಾಫಿ ಪುಡಿ. ಈ ಕಡೆ ಬಂದರೆ ಇಲ್ಲಿ ಬಂದು ತಗೊಳ್ಳಿ. ಬಾಲಾಜಿ ಕೊಬ್ಬರಿ ಎಣ್ಣೆ ಮಿಲ್. ಇದು ನಮ್ಮ ಬಸ್ಸು. ಎಲ್ಲಾದರೂ ಹೋದಾಗ ಸ್ವಲ್ಪ ಪ್ರಾಣಿ ಪಕ್ಷಿಗಳಿಗೆ ಊಟ ಕೊಡಿ, ನೀರು ಕೊಡಿ. ನನಗೆ ಇಲ್ಲಿ ನೀರಿಂದೇನು ವ್ಯವಸ್ಥೆ ಸಿಗಲಿಲ್ಲ, ಅದಕ್ಕೆ ಬಿಸ್ಕೆಟ್ ಹಾಕಿದ್ದೀನಿ. ಬಿಸ್ಕೆಟ್ ಹಾಕಿದ್ದೀನಿ ಅಂತ ವೀಡಿಯೋ ಮಾಡಿದ್ದೀನಿ ಅಂತ ನಾನು ಸ್ಕೋಪ್ ತೋರಿಸ್ಕೊಳಕ್ಕೋಸ್ಕರ ವೀಡಿಯೋ ಮಾಡಿಲ್ಲ. ದಯವಿಟ್ಟು ನೀವೆಲ್ಲರೂ ಹಾಕಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಬಿಟ್ಟು ಅಲ್ಲೇ ಬಿಸಾಡಬೇಡಿ. ಅಲ್ಲಿ ಅಂಗಡಿಯವ್ರ ಹತ್ರ ಡಸ್ಟ್ಬಿನ್ ಇರುತ್ತೆ, ಡಸ್ಟ್ಬಿನ್ಗೆ ಬಿಸಾಕಿ ಆಯಿತಾ. ಇದು ಕೋಕಮ್ ಜ್ಯೂಸು ರೆಡಿ. ಹಾಗೆ ನೀರು ಮಿಕ್ಸ್ ಮಾಡ್ಕೊಂಡು ಕುಡಿಯೋದು ತುಂಬ ಚೆನ್ನಾಗಿರುತ್ತೆ. ನಮ್ಮ ಕಡೆ ಪುನರ್ ಪುಳಿ ಅಂತೀವಿ. ನೋಡಿ ಸಹ್ಯಾದ್ರಿ ಅನ್ನೋ ಇದರಲ್ಲಿ ರೂಮ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. 8:30ಗೆ ಬಂದು ಇಳಿದ್ವು ನಾವು. ಬೆಳಗ್ಗೆ 8:30ಗೆ ಹೊರಟಿದ್ದಕ್ಕೆ ಊಟ ತಿಂಡಿ ಅಂತ ಅಲ್ಲಲ್ಲಿ ನಿಲ್ಲಿಸ್ಕೊಂಡು 8:30ಗೆ ಬಂದ್ವು.
ಈಗ ದರ್ಶನಕ್ಕೆ ಹೋಗೋಣ ಅಂತ ಅಂದರೆ ಬೇಡ ಅಂತ ಹೇಳಿ ಬೆಳಗ್ಗೆ ಹೋಗೋಣ ಅಂತ ಅಂದು. ನೋಡಿ ಇದು ಸಹ್ಯಾದ್ರಿ ಬೆಳಗಿನ ಜಾವ 3 ಗಂಟೆಗೆ ಅರ್ಶಿನ ಶಾಸ್ತ್ರ ಅಂತ ಶುರು ಮಾಡಿದ್ರು ರೂಮಲ್ಲೇ. ಯಾಕಂದರೆ ಇದು ದೇವಸ್ಥಾನದಲ್ಲಿ ಮದುವೆ ಅಲ್ವಾ ಇಟ್ಕೊಂಡಿದ್ದು, ಹಾಗಾಗಿ ಜಾಗ ಇಲ್ಲ ಅಂಥೇಳಿ ಇಲ್ಲೇ ಇಟ್ಕೊಂಡ್ರು, ರೂಮಲ್ಲೇ ಇಟ್ಕೊಂಡ್ರು ಅರ್ಶಿನ ಶಾಸ್ತ್ರ ಮತ್ತು ಅವ್ರದ್ದು ಏನೇನು ಶಾಸ್ತ್ರ ಇದೆಯೋ ರೂಮಲ್ಲೇ 3 ಗಂಟೆಗೆ ಶುರು ಮಾಡಿಕೊಂಡ್ರು. ನೋಡಿ ಧರ್ಮಸ್ಥಳದಲ್ಲಿ ನನಗೆ ಗೊತ್ತಿರಲಿಲ್ಲ ಈ ಥರ ಮದುವೆ ಆಗೋದು. ಒಂದು ದೊಡ್ಡ ಹಾಲಲ್ಲಿ ನೋಡಿ ಈ ಥರ ಅಲ್ಲಲ್ಲೇ ಮಂಟಪ ಹಾಕಿ ಮದುವೆ ಮಾಡಿಸ್ತಾರೆ. ನೋಡಿ ಇಲ್ಲೊಂದು ಮದುವೆ ಆಗ್ತಾ ಇದೆ. ನನಗೆ ಇದು ಗೊತ್ತಿರಲಿಲ್ಲ, ನಾನು ಫಸ್ಟ್ ಟೈಮ್ ನೋಡ್ತಿರೋದು. ನೋಡಿ ಇಲ್ಲೊಂದು ಮದುವೆ ಆಗಿದೆ, ಇಲ್ಲೊಂದು ಜೋಡಿ ಇದೆ. ನೋಡಿ ಇಲ್ಲೊಂದು ಜೋಡಿ. ನೋಡಿ ಬ್ಯೂಟಿ ಪಾರ್ಲರ್ದವರು ಹೆಸರಿದೆ. ನೋಡಿ ಇಲ್ಲಿ ಗೌರಿಶಂಕರ ಕೃಪಾ. ಇಲ್ಲೊಂದು ಮದುವೆ ಆಗ್ತಾಯಿದೆ, ಉಮಾಮಹೇಶ್ವರ ಕೃಪಾ, ಶಿವಪಾರ್ವತಿ ಕೃಪಾ. ಫಸ್ಟ್ ಟೈಮ್ ನಾನು ನೋಡ್ತಿರೋದು, ನಂಗೆ ಗೊತ್ತಿರಲಿಲ್ಲ. ಧರ್ಮಸ್ಥಳದಲ್ಲಿ ದೇವ್ರ ಸನ್ನಿಧಿಲಿ ಮದುವೆ ಆದಂಗೂ ಆಗುತ್ತೆ ಅಲ್ವಾ. ನೋಡಿ ನಾನು ಎಲ್ಲಿ ಹೋದ್ರೂ ನಂದು ಯೂಟ್ಯೂಬ್ ಬ್ಯಾಗ್ ಎಷ್ಟು ಆರಾಮ ಅನಿಸುತ್ತೆ ಗೊತ್ತಾ.
Putty puppy nan, take me